ಯಾರು ಹಾಯ್. ಆ್ಯಕ್ಚುಲಿ ನನ್ನ ಗಿಫ್ಟ್ ನಾನು ನಿನ್ನೆ ಬಂದಿರಲಿಲ್ಲ ಏನೋ ಸ್ವಲ್ಪ ಕೆಲಸ ಅಂತ. ಸೊ ಟುಡೇ ಐ ಆಮ್ ಗೋಯಿಂಗ್. ವೆರಿ 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 ಹ್ಯಾಪಿ ಬಿಲೇಟೆಡ್ ಹ್ಯಾಪಿ ಬರ್ಡೇ ಟು ಮೈ ಡಿಯರೆಸ್ಟ್ ಲವರ್. ಸೊ ನಮ್ಮ ಜೊತೆ ಯಾರಿದ್ದಾರೆ ನೋಡಿ, ಆಂಕರ್ ಶ್ರೀ ಕಾಶ್ಯಪ್ ಮ್ಯಾಮ್. ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಫ್ರೆಂಡ್ ಆಗಿರುವಂಥ ಧ್ರುವ್ ಗೌಡ ಜೊತೆ ಇದ್ದೀವಿ, ಬ್ಲಾಗಲ್ಲಿದ್ದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಹೆಂಗೆ ಗೊತ್ತಾ, ಇವತ್ತು ಬೆಳಗ್ಗೆನೇ ಬೇಗ ಇತ್ತು, ಮಾರ್ನಿಂಗ್ ವಾಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಬೇಜಾನ್ ಕೆಲಸ ಇದೆ, ನೆಕ್ಸ್ಟ್ ಲೆವೆಲಲ್ಲಿ ಕೆಲಸ ಇದೆ ಇವತ್ತು. ಸೊ ಇವತ್ತು ಫಸ್ಟ್ ಕೆಲಸ ಮಾರ್ನಿಂಗ್ ವಾಕ್ ಹೋಗಿ JKVKನಲ್ಲಿ ಮಾರ್ನಿಂಗ್ ಸನ್ರೈಸ್ ನೋಡಿಕೊಂಡು ಬರೋಣ. ಸೊ ಅಲ್ಲಿ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಎಷ್ಟು ಚೆನ್ನಾಗಿದೆ ನೋಡಿ ರೋಡು. ನಿನ್ನೆ ರಾತ್ರಿ ಮಳೆ ಬಂದಿರೋದು, ಸಕ್ಕತ್ತಾಗಿದೆ. ಈ ಥರ ಗ್ರೀನರಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸೂಪರ್. ಗೈಸ್ ಏನು ಗೊತ್ತಾ, ಬಂದ್ವಿ ವಾಕಿಂಗ್ಗೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಗೈಸ್ ಏನು ಗೊತ್ತಾ, ಇವತ್ತು ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಆ್ಯಂಡ್ ಈಗ ನಾವು ವಾಕಿಂಗ್ಗೆ JKVKಗೆ ಬಂದಿದ್ದೀವಿ, ತಿಂಡ್ಲುನಲ್ಲಿರೋದು. ಸೊ ಸಕ್ಕತ್ತಾಗಿದೆ. ನಿನ್ನೆ ರಾತ್ರಿ ಮಳೆ ಬಿದ್ದಿರೋದು, ಇವತ್ತಿಗೂ ಗ್ರೀನಾಗಿ ಸಕ್ಕತ್ತಾಗಿ ಕಾಣಿಸ್ತಿದೆ. ನೋಡ್ಬೋದು ನೀವು ಹೆಂಗಿದೆ ಅಂತ. ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂತ ಕಾಣಿಸ್ತಿದೆಯಾ? ಸಕ್ಕತ್ತಾಗಿದೆ ಮಾರ್ನಿಂಗ್ ವ್ಯೂ ಇಲ್ಲಿ. ಅದಕ್ಕೆ ಬೆಳಗ್ಗೆ ಎಲ್ಲರೂ ವಾಕಿಂಗ್ ಇಲ್ಲೇ ಬರ್ತಾರೆ ಗೈಸ್, JKVKಗೆ. ಸಕ್ಕತ್ತಾಗಿದೆ ನೋಡಿ, ಲ್ಯಾಂಡ್ಸ್, ನೇಚರ್. ನನ್ನ ವಾಕಿಂಗ್ ಪಾರ್ಟ್ನರ್ ಲಿಖಿತಾ ಅಂತ. ವೆಲ್ಕಮ್ ಟು ಅವರ್ ಚಾನೆಲ್. ಆ್ಯಂಡ್ ಇದು ನಮ್ಮ ನೇಹ ಅಂತ, ಇನ್ನೊಬ್ರು ವಾಕಿಂಗ್ ಪಾರ್ಟ್ನರ್. ನೋಡಿ ಗೈಸ್, ಎಷ್ಟು ಜನ ವಾಕಿಂಗ್ ಬರ್ತಾರೆ ಇಲ್ಲಿ ಅಂದರೆ, ಈ ಟೈಮಲ್ಲಿ ತುಂಬ ಜನ ವಾಕಿಂಗ್ ಬರ್ತಾರೆ. ಇಟ್ ಈಸ್ ವೆರಿ ಗುಡ್ ವಾಕಿಂಗ್, ಇಟ್ಸ್ ವೆರಿ ಹೆಲ್ತಿ. ಸೊ ಇವಾಗ ವಾಕಿಂಗ್ ಮಾಡ್ತಾ ಇದ್ದೀವಿ. ವಾಕಿಂಗ್ ಆದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಏನೇನು ಮಾಡ್ತೀವಿ ಇವತ್ತು, ಎಷ್ಟು ಬಿಸಿ ಸ್ಕೆಡ್ಯೂಲ್ಸ್ ಇರುತ್ತೆ ಅಂತ ಈ ವಿಡಿಯೋನಲ್ಲಿ ಗೊತ್ತಾಗುತ್ತೆ ನೋಡಿ. ಗೈಸ್ ವಾಕಿಂಗ್ ಅಂತೂ ಮುಗೀತು. ನಮ್ಮ ಮನೆಯಿಂದ ಸಖತ್ ಫೋನ್ ಬರ್ತಿದೆ. ಮನೇಲಿ ಯಾರೋ ಗೆಸ್ಟ್ ಬಂದಿದ್ದಾರಂತೆ, ಸೊ ಅಲ್ಲಿ ಹೋಗಬೇಕು. ಏನೇನು ಕೆಲಸ ಇದೆ ಅಂತ ನನಗೂ ಗೊತ್ತಿಲ್ಲ, ಫೋನ್ ಮೇಲೆ ಫೋನ್ ಬರ್ತಾ ಇದೆ. ಸೊ ಮನೆಗೆ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಅಮ್ಮನ್ನ ಪಿಕ್ ಮಾಡೋಕ್ಕೆ ಬಂದೆ, ಆದರೆ ಇಲ್ಲಿ ಪ್ರೋಗ್ರಾಮ್ ನಡೀತಿದೆ. ನಮ್ಮ ಪ್ರೋಗ್ರಾಮಲ್ಲಿದ್ದಾರೆ ನೋಡಿ. ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಗೆ ನಿನಗೆ. ಸೊ ನಮ್ಮಮ್ಮ ಈ ಪ್ರೋಗ್ರಾಮಲ್ಲಿ ಪಿಕ್ ಮಾಡು ಅಂತ ಫೋನ್ ಮಾಡಿದರು. ಸೊ ನೋಡಿದ್ರೆ ಈ ಪ್ರೋಗ್ರಾಮಲ್ಲಿದ್ದಾರೆ. ಸೊ ಈ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗಿ ಮನೆಗೆ ಹೋಗಿ ಬೇಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಅರ್ಚನಾ ಮಹೇಶ್ ಅವರೇ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಸ್ಮಾಲ್ ಫಂಕ್ಷನ್ಗೆ ಬಂದಿದೆ. ಸೊ ನಮಗೆ ನನ್ನ ಫ್ರೆಂಡ್ ಸ್ಯಾಮ್ ಅವರ ಅಮ್ಮ ಸಿಕ್ಕಿದ್ದಾರೆ, ರಿಯಾನಾ ಆಂಟಿ. ಆ್ಯಂಡ್ ಇಲ್ಲಿದ್ದಾರೆ ಯಾರು ಸಿಕ್ಕಿದ್ದಾರೆ ನೋಡಿ ನನಗೆ, ನನ್ನ ಫ್ರೆಂಡ್. ಒಳ್ಳೆದಾಗ್ಲಿ, ಥ್ಯಾಂಕ್ ಯು. ಸೊ ಹೇಗೆ ಮಗನ ಹೆಣ್ಣೋಡೋ ಶಾಸ್ತ್ರ ಮುಗಿಸಿದ್ದೀರಾ? ರಿವೀಲಿಗೆ ವೇಟಿಂಗ್. ಖಂಡಿತ ಎಲ್ಲ ಆಗ್ಬೇಕು. ಏನೇನು ಟೈಮ್ ಏನೇನು ಆಗ್ಬೇಕು ಅದೇ ಆಗುತ್ತೆ. ಯಾವ ಟೈಮ್ ಏನೇನು ಆಗ್ಬೇಕು ಅದನ್ನೇ ಆಗ್ತಾ ಇದೆ ಅಷ್ಟೇ. ಅದೆಲ್ಲ ಸೀಕ್ರೆಟ್ ಹೇಳಂಗಿಲ್ಲ, ಅದೆಲ್ಲ ಹೇಳಂಗಿಲ್ಲ. ನೋಡಿ ಆದಷ್ಟು ಬೇಗ ಎಂಜಾಯ್ ಮಾಡಿ. ನೀವು ಒಂದು ವಾರ ಮುಂಚೆ ಸೀರೆ ತಗೊಂಡೆಲ್ಲ ಹೊಲ್ಕೊಂಡು ನೀಟಾಗಿ. ಗೈಸ್ ನಿನ್ನೆ ಒಬ್ಬರು ಸಿಕ್ಕಿರಲಿಲ್ಲ, ನಮ್ಮ ಲಿಖಿತ ಅವ್ರ ಬರ್ಡೇಗೆ ಬಂದಿರಲಿಲ್ಲ. ಸೊ ಇವತ್ತು ಅವರು ಬಂದಿದ್ದಾರೆ, ಶಾಪ್ ಮಾಡೋಕ್ಕೆ ಬಂದಿದ್ದಾರೆ. ಲಿಖಿತ ಅವರಿಗೆ ಇನ್ನೊಂದು ಗಿಫ್ಟ್ ಕೊಡೋಣ ಅಂತ ಬಂದಿದ್ದಾರೆ. ಅವರೇ ಇವರು. ಆ್ಯಕ್ಚುಲಿ ನನ್ನ ಗಿಫ್ಟ್ ನಿನ್ನೆ ಬಂದಿರಲಿಲ್ಲ ಏನೋ ಸ್ವಲ್ಪ ಕೆಲಸ ಅಂತ. ಸೊ ಟುಡೇ ಐ ಆಮ್ ಗೋಯಿಂಗ್. ಸೊ ತೊಗೊಂಡೋಗಿ ಬಂದೆ. ಆ್ಯಂಡ್ ಎನಿವೇಸ್ ವೆರಿ 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 ಹ್ಯಾಪಿ
ಅಲ್ಲ ಬಿಲೇಟೆಡ್ ಹ್ಯಾಪಿ ಬರ್ಡೇ ಟು ಮೈ ಡಿಯರೆಸ್ಟ್ ಲವರ್ ಇನ್ನೊಂದು ಹ್ಯಾಪಿ ಬರ್ಡೇ ಪಟ್ಟು ಐ ಆಮ್ ರಿಯಲಿ ಸಾರಿ. ಎಸ್ಟರ್ಡೇ ಐ ಕುಡಂಟ್ ಕಮ್. ಎಸ್ಟರ್ಡೇ ನಾನು ಬರೋಕ್ಕಾಗಲಿಲ್ಲ. ಐ ನೋ ಯು ಫೆಲ್ಟ್ ವೆರಿ ಬ್ಯಾಡ್. ಬಟ್ ನನ್ನ ಕಡೆಯಿಂದ ನೆನ್ನೆ ಗಿಫ್ಟ್ಸ್ ಸೇರಿದೆ. ಇವತ್ತು ಒಂದು ಚೂರು ನನ್ನ ಕಡೆಯಿಂದ ಒಂದು ಚೂರು ಇರಲಿ ಅಂದ್ಬಿಟ್ಟು ಐ ಜಸ್ಟ್ ಕೇಮ್. ಸೊ ಲೆಟ್ಸ್ ಮೇಕ್ ಹರ್ ಡೇ ಫೀಲ್ ಸ್ಪೆಷಲ್. ಅದಕ್ಕೋಸ್ಕರ ಅಂತ ಶಾಪ್ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಕೇಕ್ ತೊಗೊಂಡು ಗಿಫ್ಟ್ ತೊಗೊಂಡು ಹೋಗ್ತೀವಿ. ಸೊ ಸಿ ಏನೇನು ಗಿಫ್ಟ್ ಬೇಕು ಅಂತ. ಸೊ ಏನು ಗಿಫ್ಟ್ ತೊಗೊಂಡು ಹೋಗ್ತೀವಿ ಅಂತ ಗೊತ್ತಾಗುತ್ತೆ. ಅವಳು ಅನ್ರ್ಯಾಪ್ ಮಾಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ವೀಡಿಯೋನ ನೋಡಿ. ಆ್ಯಂಡ್ ಅವಳ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿ ತನಕ ವೀಡಿಯೋನ ನೋಡ್ತಾ ಇರಿ. ಎಸ್ ಗೈಸ್ ಅವಳಿಗೆ ಪ್ಯಾಕ್ ಮಾಡಿಸ್ತಾ ಇದ್ದೀವಿ ಗಿಫ್ಟ್ನ. ಆ್ಯಂಡ್ ಇವರೇ ಪ್ಯಾಕ್ ಮಾಡ್ತಾ ಇರೋದು. ಲಾಸ್ಟ್ ಟೈಮು ಇವರೇ ಪ್ಯಾಕ್ ಮಾಡಿದ್ರು ಡಾಲ್ನ. ಆ್ಯಂಡ್ ಇವತ್ತು ಇವರೇ ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಏನು ಹೇಳ್ತೀಯಾ? ಎಸ್ ಅವಳು ಖುಷಿ ಪಟ್ಟರೆ ಸಾಕು ನನಗೆ. ಡಾಲ್ ನೋಡಿ ತುಂಬ ಖುಷಿ ಪಟ್ಟು ಗೊತ್ತಾ ನಿಮಗೆ? ಹೌದಾ? ಐ ಹ್ಯಾವ್ ದ ರಿಯಾಕ್ಷನ್ ವಿಡಿಯೋ ಅಲ್ಲಿ ಶೋ. ಆ್ಯಂಡ್ ಇವರು ತುಂಬ ಹೆಲ್ಪ್ ಮಾಡಿದ್ರು ಡಾಲ್ನ ಇದು ಮಾಡೋಕ್ಕೆ, ಏನದು ಪ್ಯಾಕ್ ಮಾಡೋಕ್ಕೆ. ಸೊ ಗೈಸ್ ನೆಕ್ಸ್ಟ್ ನಾವು ಲಿಖಿತಾ ಮನೇಲಿ ಸಿಗ್ತೀವಿ. ಸೊ ಲೆಟ್ಸ್ ಗೋ. ಗೈಸ್ ನಮ್ಮ ಧ್ರುವ ನಂಗೆ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಈಸ್ ಸಬ್ಸ್ಕ್ರೈಬರ್ ಏನು ಈಗ ನಾವು ಗಿಫ್ಟ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಈಗ ನಾವು ಏನು ಕೇಕ್ ತೊಗೊಳಕ್ಕೆ. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ದ ಕೇಕ್ ತೊಗೊಂಡು ಡೈರೆಕ್ಟ್ ಲಿಖಿತಾ ಮನೆ ನೋಡೋಣ. ಮತ್ತೆ ಖುಷಿ ಆಗ್ತಾಳೆ, ಸರ್ಪ್ರೈಸ್ ಆಗ್ತಾಳೆ. ಆ್ಯಂಡ್ ಅವಳ ರಿಯಾಕ್ಷನ್ನ ಹಾಕ್ತೀನಿ. ಸೊ ನೆಕ್ಸ್ಟ್ ಲಿಖಿತಾ ಮನೇಲಿ ಸಿಗೋಣ. ಗೈಸ್ ಆ್ಯಕ್ಚುಲಿ ಮ್ಯಾಟ್ರ್ ಏನಂತಂದರೆ ನಿನ್ನೆ ನಮ್ಮ ಲಿಖಿತಾ ಅವರು ವೆರಿ ಬೆಸ್ಟ್ ಫ್ರೆಂಡು ಬರ್ಡೇ ಪಾರ್ಟಿ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಸೊ ನೀವೇ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಮಾಡಿದ್ವಿ. ಆ್ಯಂಡ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅವಳು. ಸೊ ಇವತ್ತು ಅವಳು ಬಂದಿದ್ದಾಳೆ. ಸೊ ಶಿ ಇಸ್ ಗೋನಾ ಅಟೆಂಡ್ ದ ಬರ್ಡೇ ಪಾರ್ಟಿ ಅಗೇನ್. ನೋಡಿ ಬಂದಿದ್ದಾಳೆ. ಸೊ ಈಗ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಲಿಖಿತಾ ಅವರು ಇಲ್ಲೇ ಇದ್ದಾರೆ ನೋಡಿ. ಲಿಖಿತಾ ಅವರು ಇಲ್ಲೇ ಇದ್ದಾರೆ. ನೇಹಾ ಅವರು ಇಲ್ಲೇ ಇದ್ದಾರೆ. ಗುಂಡಾನು ಇಲ್ಲೇ ಇದ್ದಾನೆ. ಸೊ ನೋಡೋಣ ಏನಾಗುತ್ತೆ ಅಂತ ಬನ್ನಿ ಹೋಗೋಣ. ಅಲ್ಲಿ ಗಂಟ ಬಂದ್ಬಿಟ್ಟು ನನ್ನ ಮಗ ಕೈ ಬಂದ್ರೆ ಗೊತ್ತಾಗಲ್ಲ ನನಗೆ. ಅವಳು ಕಾಯ್ಕೊಂಡೇ ಇದ್ದಾಳೆ, ಗೊತ್ತೇ ಇಲ್ಲ ನನಗೆ. ಹೇಳಿದ್ನಲ್ಲ ಬರ್ತೀನಿ ಅಂತ ಫೋನ್ ಮಾಡಿದಾಗ ಆಚೆ ಬಾ ಅಂತ. ಅದಕ್ಕೆ ಆಚೆ ಬಂದ್ಬಿಟ್ರಾ? ಹೊರಗಡೆ ಹೋಗು. ಓಕೆ ಏನು ಹೋಗು ನಿಮಿಷ. ಒಳಗಡೆ ಹೋಗಿ ಬಾ ಗುಂಡ ಬಾರ. ಗೈಸ್. ಸೊ ಲಿಖಿತಾ ಅವರ ವೆರಿ ಬೆಸ್ಟ್ ಫ್ರೆಂಡ್ ಬಂದಿದ್ದಾರೆ, ನೇಹಾ. ಹಾಯ್. ಸೊ ಈಗ ಲಿಖಿತಾ ಅವರ ಬರ್ಡೇನ ಮತ್ತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಇವತ್ತು ಪಕ್ಕ ತುಂಬ ಅಳ್ಬಿಡ್ಬೇಕು ಅವರು, ಹತ್ಬಿಡ್ಬೇಕು ಅವರು. ಸೊ ರೆಡಿ ಇದ್ದಾರೆ ಆಲ್ರೆಡಿ. ಸೊ ಎಂಟ್ರಿ ಆಗ್ಬೇಕು ಅವ್ರೀಗ. ಎಂಟ್ರಿ ಆಗ್ತಾರೆ. ಸೊ ಎಂಟ್ರಿ ಹೇಗೆ ಆಗ್ತಾರೆ ನೋಡೋಣ ಬನ್ನಿ. ಸ್ಟಾರ್ಟ್ ನೇಹಾ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ನಾನಿನ್ನ ಕಣ್ಣಾಗಿ, ನೀನಾಡೋ ನುಡಿಯಾಗಿ, ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ. ನೀನೆಲ್ಲೋ ನಾನಿನ್ನ ಕಣ್ಣಾಗಿ, ನೀನಾಡೋ ನುಡಿಯಾಗಿ, ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ. I love you so much. I love you, baby. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. Thank you, thank you. Thank you. Thank you. ಏನಿಲ್ಲ. Thank you ನಿನ್ನ so much. ಖುಷಿನೇ ನನ್ನ ಖುಷಿ. Thank you so much. Thank you so much. ಬನ್ನಿ ಕೇಕ್ ಕಟ್ ಮಾಡಬೇಕು. ಬನ್ನಮ್ಮ ಬಮ್ಮ. ಸೊ ಹೇಗಿತ್ತು ಹೇಳು? ಚೆನ್ನಾಗಿತ್ತಾ? ಏನು ಕೊಟ್ಲು? ಏನು ರಿಂಗು? ತೋರಿಸಿ. ಬನ್ನಿ ಕೇಕ್ ಕಟ್. ನಾವು ಅಂದ್ಕೊಂಡಿರೋ ಮಟ್ಟಿಗೆ ಖುಷಿಯಾಗಿದ್ದಾಳೆ ಅಲ್ವಾ? ಸೊ ಶಿ ಇಸ್ ಹ್ಯಾಪಿ. ಆ್ಯಂಡ್ ಇವರು ಸಿಲ್ವರ್ ರಿಂಗ್ ಬೇರೆ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿರ್ತಾರೆ. ಸೊ ಈಗ ಬರ್ಡೇ ಕೇಕ್ ಮೇಲೆ ಏನು ಬರ್ಸಿದ್ದೀನಿ ನೋಡಿ ಗೈಸ್. ಬರ್ಡೇ ಕೇಕ್ ಮೇಲೆ ಏನು ಬರ್ಸಿದ್ದೀನಿ ಅವ್ರ ರಿಯಾಕ್ಷನ್ ಬೇಕು ನನಗೆ. ಬನ್ನಿಲಿ ಬರ್ಡೇ ಕೇಕ್ ಮೇಲೆ ಏನು ಬರ್ಸಿದ್ದೀನಿ ನೋಡಿ. ಕಮ್ ಇಯರ್ ಬೇಗ. ಏನಂತ ಬರ್ಸಿದ್ದೀರಾ?
ಏನು ಸಿಕ್ಕಿಲ್ಲ. ಯಾಕೇನು ಸಿಕ್ಕಿಲ್ಲ? ಇರುವೆ ಅಂತ ಇರುವೆ ಅಪ್ಪ. ಅದಕ್ಕೆ ನೀವಿರುವೆನೇ ಅಲ್ವಾ, ಯಾರು ಹೇಳಿದ್ದು? ಅದಕ್ಕೆ ಗೈಸ್ ಕೇಕ್ ಮೇಲೆ ಇರುವೆ, ಹ್ಯಾಪಿ ಬರ್ಡೇ ಇರುವೆ ಅಂತ ಬರ್ಸಿದ್ದೀನಿ. ಆ್ಯಂಡ್ ನೋಡಿ, ಆಯ್ತಾಯ್ತು, ಬನ್ನಿ ಕೇಕ್ ಕಟ್ ಮಾಡಿ. ಈಗ ಕೇಕ್ ಕಟ್ ಮಾಡ್ಸೋಣ ಗೈಸ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಲಿಖಿತಾ ಅಲಿಯಾಸ್ ಇರುವೆ, ಹ್ಯಾಪಿ ಬರ್ಡೇ ಟು ಯು. ನೇಹದು ನಂದು ಹಿಡಿಬೇಕು ನಾನು ನೋಡಿ. ಹ್ಯಾಪಿ ಬರ್ಡೇ. ಉಫ್ ಮಾಡ್ಲಾ? ಬ್ರೋ ಹಿಡಿದ್ರು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಲಿಖಿತಾ. ಥ್ಯಾಂಕ್ ಯು. ಒಂದು ಸರ್ಪ್ರೈಸ್ ಬರುತ್ತೆ ಲಿಖಿತಾ ಅವರೇ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಈಗ ಏನಿರ್ಬೋದು ನಿಮಗೆ ಒಂದು ಸರ್ಪ್ರೈಸ್? ಗೊತ್ತಿಲ್ವಾ? ನೀವೇನಾದ್ರು ಹೇಳಿದ್ರೆ ತಾನೆ ಗಾಯ್ಸ್. ಏನ್ ಗೊತ್ತಾ, ನನ್ಗೂ ಬೇಕು ಇದು ಕಂಟೆಂಟ್. ಒಂದ್ ನಿಮಿಷ ಆಫ್ ಮಾಡಿ. ಇಬ್ರು ಎಷ್ಟು 2 ಗಂಟೆಗೆ ಬರ್ತೀನಿ ಅಂದವರು, ಎಷ್ಟು ಗಂಟೆಗೆ ಬಂದಿದ್ದಾರೆ ನೋಡಿ. ಎಷ್ಟು ಗಂಟೆಗೆ ಟೈಮು ನೋಡಿ, ಟೈಮ್ ನೋಡಿ ಎಷ್ಟು ಟೈಮ್ ತೋರಿಸಿ. ಟೈಮು ಎಷ್ಟೊತ್ತಿಗೆ ಬಂದಿದ್ದೀವಿ ನಾವು? 3:35. ಅರೇಂಜ್ ಆಗಕ್ಕೆ ಲೇಟ್ ಆಯ್ತು. ಅಲ್ವಮ್ಮ? ಅರೇಂಜ್ ಆಗಕ್ಕೆ ಲೇಟ್. ಸೊ ಇವಾಗ ಬೇಗ ಹೋದ್ರೆ ನಾನಂತೂ ಬಿಡೋ ಮಗ್ಲಲ್ಲ. ನಾನಂತೂ ಬೇಗ ಹೋಗ್ತೀನಿ. ಇಟ್ಕೊ ನೀನು, ನನಗೆ ಕೆಲಸ ಇದೆ. ಓಕೆ, ಒಂದ್ಗೆ ಮೂನೋ ಆಡ್ಬಿಟ್ಟು ಹೋಗ್ತೀನಿ, ಆಯ್ತಾ? ಸೊ ಕೊಡಮ್ಮ. ಫಸ್ಟ್ ಅದಲ್ಲ ಕೊಡಿ. ಇವ್ರ ರಿಯಾಕ್ಷನ್ ನೋಡೋಣ ಫಸ್ಟ್. ಏನ್ ಬ್ರೋ ಇದು? ಓಪನ್ ಮಾಡು. ಥ್ಯಾಂಕ್ ಯು. ನನಗೆ ಗೊತ್ತಿಲ್ಲ, ಅದು ಹೆಂಗೋ ಪ್ಲಾನ್ ಎಕ್ಸಿಕ್ಯೂಟ್ ಆಗ್ಬೇಕಾಗಿತ್ತು. ಓಪನ್ ಇಟ್. ನೀನೇ ಓದ್ಬೇಕಾದ್ರೆ ಕನ್ನಡದಲ್ಲಿ ಬಂದಿದ್ರೆ ಬೈಕ್ ಬರಲ್ಲ. ಗೈಸ್ ಲೆಟರ್ ಕೊಟ್ಟಿದ್ದಾಳೆ ನೇಹಾ ಅವರು ಲಿಖಿತಾ ಅವ್ರಿಗೆ. ಇದನ್ನು ಓದ್ಬಿಟ್ಟೆ. ಓದ್ಬಿಟ್ಟು ನಿಮ್ ರಿಯಾಕ್ಷನ್. ಇದೆಲ್ಲ ಗೈಸ್ ಡೀಪಾಗಿ ಗೊತ್ತಾವಳೆ, ಅರ್ಥ ಆಗ್ತಾ ಇದೆಯೋ ಇಲ್ವೋ, ಅಳ್ತಾಳೆ. ಸ್ವಲ್ಪ ಝೂಮ್ ಹಾಕೋಣ ಅಂತ ಝೂಮ್ ಆಗೋಣ. ಖುಷಿಯಾಗಿರು, ಹಿಂಗೆ 100 ಕಾಲ. ನೀನ್ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಡೈಲಾಗ್ ನೋಡಿ ಗೈಸ್, ಡೈಲಾಗ್ ಹೆಂಗ್ ಹೊಡಿತಾ ಇದ್ದಾರೆ. Wishing you very happy birthday my love. You are very much special to me. I am very sorry couldn't attend on your special day, but I will always be with you no matter what. This friendship, you and me friendship, is very different. I want you to be happy. I want that happy face, Likhita. You are my journey of laughter together. We laugh together, we cry together, we make memories, we shine together forever. Thank you for these bonds that never break. Love you to the moon and back. I'm very lucky to have a friend like you. Once again, wish you happy birthday, my darling. I love you so much. ಹೇಗಿತ್ತು? ಚೆನ್ನಾಗಿತ್ತಾ? ಖುಷಿ ಪಟ್ರ? ಮತ್ತೆ ನಿಮ್ ಬೆಸ್ಟ್ ಫ್ರೆಂಡ್ ನ ಕರ್ಕೊಂಡ್ಬಂದು ನಿಮ್ಗೆ ಬಿಟ್ಟಿದೀನಿ, ಬರ್ಡೇ ಸೆಲೆಬ್ರೇಟ್ ಮಾಡಿಸಿದೀನಿ. ನಿನ್ನೆ ಇರ್ಬೇಕಾಗಿತ್ತು ಆಕ್ಚುಲಿ. ನಿನ್ನೆ ತುಂಬಾ ಚೆನ್ನಾಗಿ ಮಾಡಿದೀನಿ ಡೆಕೋರೇಷನ್ಸ್ ಎಲ್ಲ. ಪ್ಲಾನ್ಸ್ ಇದ್ರೆ ನಾನು ಇನ್ನ 5% ಇನ್ನ 10% ಪ್ಲಾನ್ಸ್ ಇತ್ತು ನನಗೆ ನಿನ್ನೆ ಬಂದಿದ್ರೆ. ನಿನ್ನೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಿನ್ನೆ ಸಕ್ಕತ್ತಾಗಿದೆ ವ್ಲಾಗ್. ವಿಡಿಯೋ ನೋಡು ನೀನು, ವ್ಲಾಗ್ ಅಲ್ಲಿ ಗೊತ್ತಾಗುತ್ತೆ ಹೆಂಗ್ ಸೆಲೆಬ್ರೇಟ್ ಮಾಡಿದೀವಿ ನಾವು ಅಂತ. ಸೊ ಇಲ್ಲಿಗೆ ಲಿಖಿತಾ ಅವರ ಬರ್ಡೇ ಬೆಸ್ಟ್ ಫ್ರೆಂಡ್ ಜೊತೆನೆ ಸೆಲೆಬ್ರೇಟ್ ಆಗಿದೆ. ತೋರಿಸಿ, ಹಾಕೊಳ್ಳಿ. ಈಗ 2 ಕಡೆನೂ ಹಾಕೊಳ್ಳಿ. 2 ಕಡೆ ಇಲ್ಲ, 1 ಕಡೆ. ಹಾಕೊಳ್ರಿ 2 ಕಡೆ. 2 ಕಡೆ ಚೆನ್ನಾಗಿರುತ್ತೆ, ಹಾಕೊಳ್ಳಿ. ಪಿಂಕ್ ಡ್ರೆಸ್ ಆದ್ರೆ ಹೇಳಿದ್ರೆ ಪಿಂಕ್ ಡ್ರೆಸ್ ಮ್ಯಾಚ್ ಮಾಡ್ಕೊಂತಿದ್ನು. ಬರಲ್ಲ, ಹಾಕೊಳ್ಳಿ. ಚೆನ್ನಾಗಿ ಬರಲ್ಲ. ಇಲ್ಲಿ ನೋಡಿ ಕ್ಯಾಮ್ರಾದಲ್ಲಿ. ಗೈಸ್ ನೋಡಿ ಗೈಸ್, ಫುಲ್ ಇವತ್ತು ಕೆಲಸ ಇತ್ತು, ಫುಲ್ ಸ್ಟ್ರೆಸ್ ಆಗೋಗಿದ್ದೆ. ಸೊ ಇವತ್ತು ಎಲ್ಲ ಕೆಲಸ ಮುಗ್ದಿದೆ. ನಾನು ಅಂದ್ಕೊಂಡಿದ್ದು ಎಲ್ಲ ಮಾಡಬೇಕಾಗಿತ್ತು, ಅದೆಲ್ಲ ಕೆಲಸ ಆಯಿತು. ಸೊ ಇವತ್ತು ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊರಗಡೆ ಹೊರಟಿದ್ದೀವಿ, ಊಟಕ್ಕೆ ಡಿನ್ನರ್ಗೆ ಹೊರಟಿದ್ದೀವಿ. ಆ್ಯಂಡ್ ಇಟ್ ಈಸ್ ಅ ವೆರಿ ಗುಡ್ ರೆಸ್ಟೋರೆಂಟ್. ಫಸ್ಟ್ ಟೈಮ್ ಟ್ರೈ ಮಾಡೋಕ್ಕೆ ಹೋಗ್ತಿರೋದು. ಇಲ್ಲೇ ಸಹಕಾರ ನಗರಲ್ಲಿರೋದು. ಸೊ ಆಲ್ರೆಡಿ ನಾನು ರೆಡಿಯಾಗಿದ್ದೀನಿ, ನನ್ನ ಫ್ರೆಂಡು ಇಲ್ಲೇ ಇದ್ದಾನೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಫಸ್ಟ್ ಟೈಮ್ ಟ್ರೈಯಿಂಗ್, ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಇಲ್ಲೇ ಅಕ್ಕಪಕ್ಕ ಯಾರ್ಯಾರು ತಿಂಡ್ಲು ಸಹಕಾರ ನಗರ ವಿದ್ಯಾರಣ್ಯಪುರ ಇದ್ದೀರಾ, ಬಂದು ನೀವು ಒಂದ್ಸಲಿ ಟ್ರೈ ಮಾಡಿ. ಎಲ್ಲ ರಿವ್ಯೂಸ್ ತುಂಬ ಚೆನ್ನಾಗಿದೆ ಆ ಹೋಟ್ಲ್ದು.
ಸೊ ನೋಡೋಣ ಹೇಗೋಗುತ್ತೆ. ಆ್ಯಂಡ್ ನನ್ನ ಫ್ರೆಂಡು ಇಲ್ಲೇ ಇದ್ದಾನೆ, ಕಮಾನ್ ಅವನ ಹತ್ರನೂ ಹೋಗೋಣ. ಇನ್ನೂ ರೆಡಿ ಆಗಿದ್ದಾನೆ, ನಾನು ರೆಡಿ ಆಗಿದ್ದೀನಿ ಆಲ್ರೆಡಿ. ನನ್ನ ಫ್ರೆಂಡು ಇಲ್ಲೇ ಇದ್ದಾನೆ. ಸೊ ಎಲ್ಲೋಗ್ತೀವಿ ಏನು ಅಂತ ಗೊತ್ತಾಗುತ್ತೆ ಬ್ಲಾಗಲ್ಲಿ. ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗಿ. ಸೊ ವಿ ಆರ್ ಗೋಯಿಂಗ್ ಔಟ್ ಫಾರ್ ಡಿನ್ನರ್. ಒಂದು ನಾನ್ ವೆಜ್ ರೆಸ್ಟೋರೆಂಟ್ಗೆ, ಚೆನ್ನಾಗಿದೆ ಹೋಟೆಲು. ಸೊ ಎಲ್ಲಿ ಏನು ಅಂತ ಹೋಟ್ಲ್ಗೆ ಹೋದ್ಮೇಲೆ ಸಿಗ್ತೀನಿ. ಸೊ ನಮ್ಮ ಜೊತೆ ಯಾರಿದ್ದಾರೆ ನೋಡಿ, ಆ್ಯಂಕರ್ ಶ್ರೀ ಕಾಶ್ಯಪ್ ಮ್ಯಾಮ್. ಹಾಯ್ ಎಲ್ರಿಗೂ ನಮಸ್ತೆ. ನಾವಿವತ್ತು ಬೆಂಗಳೂರಿರುವಂಥ ಮೈಸೂರು ಡೈನಿಂಗ್ ಹಾಲಲ್ಲಿದ್ದೀವಿ. ಬಹಳಷ್ಟು ದಿನದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಫ್ರೆಂಡ್ ಆಗಿರುವಂಥ ಧ್ರುವಗೌಡ ಜೊತೆ ಇದ್ದೀವಿ. ಬ್ಲಾಗಲ್ಲಿದ್ದೀವಿ. ಇವತ್ತು ಮೈಸೂರು ಡೈನಿಂಗ್ ಹಾಲಲ್ಲಿ ಏನೇನು ಸಿಗುತ್ತೆ, ಯಾವ ಥರ ಫುಡ್ ಇರುತ್ತೆ ಅಂತ ನಾವು ಟ್ರೈ ಮಾಡ್ತಿದ್ದೀವಿ. ರಿವ್ಯೂಸ್ ಸಹ ತಿಳಿಸ್ತೀವಿ, ನೀವು ಒಮ್ಮೆ ಬೇಕು. ಥ್ಯಾಂಕ್ ಯು. ಸೊ ಬನ್ನಿ ಒಳಗಡೆ ಹೋಗೋಣ, ಮೈಸೂರು ಡೈನಿಂಗ್ ಹಾಲ್. ಸೊ ಬಂದಿದ ತಕ್ಷಣ ಇಂಟ್ರಾಗಿದ ತಕ್ಷಣ ಹೀಗಿದೆ. ಆ್ಯಂಡ್ ನೋಡಿ, ಆ್ಯಂಡ್ ಫ್ರೆಂಡ್ಸ್ ಆರ್ ಹಿಯರ್. ಇನ್ನೂ ಬರೋರು ಇದ್ದಾರೆ. ಸೊ ಆರ್ಡರ್ ಮಾಡಬೇಕು, ಲಿಂಕ್ ಕೊಟ್ಟಿದ್ದಾರೆ, ಸ್ಕ್ಯಾನರ್ ಕೊಟ್ಟಿದ್ದಾರೆ ಒಬ್ರಿಗೆ ಒಂದೇ ಸಲ. ಸೊ ಆಂಟಿ ಆರ್ಡರ್ ಮಾಡ್ತಿದ್ದಾರೆ. ಆ್ಯಂಡ್ ಯಶಸ್ ಆ್ಯಂಡ್ ಸ್ಕಂದ. ಸೊ ನಾವು ಆರ್ಡರ್ ಮಾಡಿದ್ದು ಇಡ್ಲಿ ಮತ್ತು ಚಿಕನ್ ಕರಿ. ಸೊ ನೋಡ್ಬೋದು ನೀವು. ಅದ್ರ ಜೊತೆ ಹಲ್ವಾ ತೊಗೊಂಡಿದ್ವಿ. ಟೇಸ್ಟ್ ವಾಸ್ ರಿಯಲಿ ಗುಡ್. ಅದಾದಮೇಲೆ ವೆಜ್ ಥಾಲಿ, ಮಟನ್ ಬಿರಿಯಾನಿ ಮತ್ತು ಪೇಣಿ, ಸ್ವೀಟು ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನಾವೀಗ ಡೆಸರ್ಟಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಡೆಸರ್ಟ್ ಏನಿದೆ ಅಂತ ನೋಡೋಣ. ನನ್ನ ಫೇವ್ರೆಟ್ ಪೇಣಿ ವಿತ್ ಬಾದಾಮ್ ಮಿಲ್ಕ್ ಇದೆ, ದಟ್ಸ್ ವಿತ್ ರೋಸ್ ಮಿಲ್ಕ್. ಹೇಗಿದೆ ಅಂತ ಟೇಸ್ಟ್ ಮಾಡ್ತಾ ಇದ್ದೀನಿ. ಡಿಲಿಷಿಯಸ್, ನೆಕ್ಸ್ಟ್ ಲೆವೆಲ್. ಜಾಸ್ತಿ ಮಾತಾಡಬೇಕು ಅಂತ ಅನಿಸ್ತಿಲ್ಲ. ಇನ್ನೊಂದೆರಡು ಪ್ಲೇಟ್ ಆರ್ಡರ್ ಮಾಡಬೇಕು ಅನಿಸ್ತಿದೆ. ಇಟ್ಸ್ ಟೂ ಯಮ್ಮಿ, ಸೋ ಡಿಲಿಷಿಯಸ್. ನೀವೆಲ್ಲರೂ ಮೈಸೂರು ಡೈನಿಂಗ್ ಹಾಲಿಗೆ ಬಂದು ಟೇಸ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೇಳಪ್ಪ ಹೆಂಗಿತ್ತು ಊಟ? ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಒಂಥರ ಮೊದಲು ಹಳೆ ಸ್ಟೈಲ್ ಮೆಸ್ಸಲ್ಲೆಲ್ಲ ಹೆಂಗೆ ಊಟ ಮಾಡ್ತಾರೆ ಬಂದು, ಅದೇ ಥರ ಇತ್ತು. ಸೊ ವೈಟ್ ತುಂಬ ಮುಂಚೆ ಎಲ್ಲ ಮೆಸ್ಸಲ್ಲೆಲ್ಲ ಊಟ ಮಾಡೋರಿಗೆ ಇದೊಂದು ನಾಸ್ಟಾಲಜಿ ಅಂತಲೂ ಹೇಳ್ಬೋದು. ಅದು ಇದ್ರದ್ದು ಆ್ಯಂಬಿಯನ್ಸ್ ಆಗಿರ್ಬೋದು ಅಥವಾ ಇದು ಟೇಸ್ಟ್ ಆಗಿರ್ಬೋದು. ಸೊ ಫುಡ್ ವಾಸ್ ರಿಯಲಿ ನೈಸ್, ತುಂಬ ಚೆನ್ನಾಗಿತ್ತು. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಒಂದ್ಸಲ ಏನಾದರೂ ಬಂದು ವಿಸಿಟ್ ಮಾಡಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಸೊ ಆಂಟಿ, ಮೈಸೂರು ಡೈನಿಂಗ್ ಹಾಲ್ ಹೇಗಿತ್ತು? ಮೈಸೂರು ಡೈನಿಂಗ್ ಹಾಲ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹಾಗೆ ಇವತ್ತು ನಾನು ಧ್ರುವಗೌಡ ಹಾಗೂ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಜೊತೆ ಸಹಕಾರ ನಗರಲ್ಲಿರುವಂಥ ಮೈಸೂರು ಡೈನಿಂಗ್ ಹಾಲಿಗೆ ಬಂದಿದ್ದೀವಿ. ವೆಜ್ ಅಡುಗೆ ಅಂತೂ ತುಂಬ ಅದ್ಭುತವಾಗಿತ್ತು. ವೆಜ್ ಆಗಿರೋದ್ರಿಂದ, ಹಾಗೂ ಬಹಳಷ್ಟು ಜನ ನಮ್ಮೊಟ್ಟಿಗೆ ಬಂದವರು ನಾನ್ ವೆಜ್ ಸಹ ಟ್ರೈ ಮಾಡಿದ್ದಾರೆ. ವೆಜ್ಜಲ್ಲಿ ತುಂಬ ಅದ್ಭುತವಾದಂಥ ವಿಶೇಷ ಅಡುಗೆ ಅಂದರೆ ಬೊಜ್ಜಾಗಿದೆ, ಸಬ್ಬಕ್ಕಿ ದೋಸೆ ಹಾಗೂ ಮುದ್ದೆ, ಹೆಸರು ಕಾಳು ಸಾರು, ಕಡಲೆಕಾಳು ಸಾರು, ಹೀಗೆ ಮನೇಲಿ ಮಾಡಿದಂಥ ಅದ್ಭುತವಾದಂಥ ರುಚಿಗಳು ಅಂತ ತಪ್ಪಾಗಲ್ಲ. ಅದ್ರ ಜೊತೆಗೆ ಇಲ್ಲಿ ಪ್ಲಾಸ್ಟಿಕ್ ಸಹ ಬ್ಯಾನ್ ಆಗಿದೆ, ಎಕೋ ಫ್ರೆಂಡ್ಲಿ. ಸೊ ಹಾಗಾಗಿ ಸ್ಟೀಲ್ ಸ್ಪೂನ್, ಸ್ಟೀಲ್ ತಟ್ಟೆ ಹಾಗೂ ಸ್ಟೀಲ್ ಮನೆ ಉಪಯೋಗಿಸ್ತಾ ಇದ್ರು. ಆ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಂಬಿಯನ್ಸ್ ಇಸ್ ಆಲ್ಸೋ ವೆರಿ ನೈಸ್. ಲೈಕ್ ನಮ್ಮ ಕರ್ನಾಟಕ ಸಂಪ್ರದಾಯ, ಮೈಸೂರು ಸಂಪ್ರದಾಯದ ಶಾಸ್ತ್ರೀಯ ಸಂಗೀತ ಸಹ ನಾವು ಕೇಳ್ಬೋದು. ಹಾಗಾಗಿ ಆ್ಯಂಡ್ ಡೆಸರ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಡೆಸರ್ಟ್ ಏನು ಅಂತ ಧ್ರುವ್ ಸರ್ಪ್ರೈಸ್ ರಿವೀಲ್ ಮಾಡ್ತಾರೆ. ಡೆಸರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್, ತುಂಬ ಚೆನ್ನಾಗಿತ್ತು. ನೀವೆಲ್ಲರೂ ಸಹಕಾರ ನಗರದಿಂದ ಮೈಸೂರು ಡೈನಿಂಗ್ ಹಾಲ್ಗೆ ಭೇಟಿ ಕೊಡ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಧ್ರುವ್, ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ Thank you. ಥ್ಯಾಂಕ್ ಯು. ಅಲ್ಲಿನ ಸರ್ವಿಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ವಿ ಆಲ್ ಲವ್ ದ ಸರ್ವಿಸ್. ತುಂಬ ಬೇಗನೆ ಸರ್ವ್ ಮಾಡಿದ್ರು ನಮಗೆ. ಆ್ಯಂಡ್ ಸ್ಟಾಫ್ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ಅಲ್ಲಿಂದ ಹೊರಟು ನಾವು ಈಗ ನಮ್ಮ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಬೇರೆಯವರೆಲ್ಲ ಅವ್ರವ್ರ ಮನೆಗೆ ಹೋಗಿದ್ದಾರೆ. ಆ್ಯಂಡ್ ಹೋಟೆಲ್, ಕಮಿಂಗ್ ಟು ಹೋಟೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಗೈಸ್. ಸಕ್ಕತ್ತಾಗಿತ್ತು, ಸಖತ್ ರುಚಿಯಾಗಿತ್ತು. ಆ್ಯಂಡ್ ಇಟ್ ವಾಸ್ ಹೋಮ್ಲಿ ಟೇಸ್ಟ್, ಮನೆಯಲ್ಲಿ ಮಾಡೋ ಥರನೇ ಇತ್ತು. ತುಂಬ ಚೆನ್ನಾಗಿತ್ತು. ಒನ್ಸ್ ಹೋಗಿ ಟ್ರೈ ಮಾಡಿ, ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ ಜಾಗಗಳನ್ನ. ಇನ್ ಆ್ಯಂಡ್ ಔಟ್ ಸಹಕಾರ ನಗರ ಆ್ಯಂಡ್ ತಿಂಡು, ವಿದ್ಯಾರಣ್ಯಪುರ ಯಾರ್ಯಾರು ಇದ್ದೀರಾ ಹೋಗಿ ಚೆಕ್ ಮಾಡಿ. ಹೋಟೆಲ್ ಹೆಸರು ಬಂದುಬಿಟ್ಟು ಮೈಸೂರು
ಡೈನಿಂಗ್ ಹಾಲ್ ಸಾಕರ್ ನಗರ್ ಯಾಕೆ ಹತ್ರನೇ ಇದೆ. ಸೊ ಗೋ ಒನ್ಸ್ ಚೆಕ್. ಸಖತ್ತಾಗಿದೆ ಹೋಟೆಲ್. ಆ್ಯಂಬಿಯನ್ಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಸ್ಟಾಫ್ಸ್ ಆಗಿರ್ಬೋದು, ದೇ ಆರ್ ಆಲ್ ಗುಡ್. ತುಂಬ ಬೇಗ ಹೆಲ್ಪ್ ಮಾಡ್ತಾರೆ ಮತ್ತು ಆಲ್ ದ ಸರ್ವಿಸ್ ಏನಿದೆ ಇಮಿಡಿಯೇಟಾಗಿ ಬರುತ್ತೆ ನಿಮಗೆ. ಇಟ್ ಈಸ್ ವೆರಿ ಗುಡ್. ನಿಮಗೆ ಲೇಟು ಅಂತ ಅನಿಸಲ್ಲ. ಆ್ಯಂಡ್ ಹೊಟ್ಟೆ ಮಾತ್ರ ಸಖತ್ ತುಂಬುತ್ತೆ. ನಾವು ಸಖತ್ ಬ್ಯಾಟಿಂಗ್ ಮಾಡಿದ್ವಿ, ಸಖತ್ತಾಗಿತ್ತು. ಆ್ಯಂಡ್ ಇವಾಗ ತಾನೇ ಮನೆಗೆ ಬಂದಿದ್ದೀನಿ. ಫಸ್ಟು ಫ್ರೆಶ್ ಅಪ್ ಆಗ್ತೀನಿ ಆ್ಯಂಡ್ ನೆಕ್ಸ್ಟ್ ಸಿಗ್ತೀನಿ. ನೆಕ್ಸ್ಟ್ ಲೆವೆಲ್ ಸ್ಟ್ರೆಸ್ ಆಗಿದ್ದೀನಿ. 2-3 ದಿನದಿಂದ ಆ್ಯಕ್ಚುಲಿ ಪ್ರಾಪರಾಗಿ ನಿದ್ದೆ ಮಾಡಿಲ್ಲ, ನಿದ್ದೆ ಸಿಕ್ಕಿಲ್ಲ. ಫುಲ್ ಕೆಲಸ ಅಂತ ಓಡಾಡಿ ಬ್ಯುಸಿ ಆಗಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾವ ಥರ ಕಾಂಟೆಂಟ್ ಬೇಕು ಅಂತ ನೀವು ಕಾಮೆಂಟ್ಸ್ ಮಾಡಿ, ನಾವು ಆ ಥರ ಕಾಂಟೆಂಟ್ನ ಟ್ರೈ ಮಾಡಿ ನಿಮ್ಮ ಮುಂದೆ ತರ್ತೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೋ ಮಚ್ ಲವ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂದರೆ ನಾಳೆ. ಸೊ ಇಲ್ಲಿಗೆ ಇವತ್ತಿಗೆ ಬಾಯ್.